ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋ ಏನು ಅಂತ ನೋಡಲಿಕ್ಕೆ ಹೋದರೆ ಗೃಹಲಕ್ಷ್ಮಿ 24ನೇ ಕಂತಿನ ಲೇಟೆಸ್ಟ್ ಅಪ್ಡೇಟ್ಸ್ ಹಾಗೂ ಯಾರಿಗೆಲ್ಲ ಜಮಾ ಆಗುತ್ತೆ, ಉಳಿದವರಿಗೆ ಯಾವಾಗ ಜಮಾ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಇನ್ನು ಬಾಕಿ ಇರುವ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಕಂಪ್ಲೀಟ್ ವಿಡಿಯೋ ನೋಡಿ, ಬಿಗಿನಿಂಗ್ ಇಂದ ಎಂಡ್ ತನಕ. ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುವುದಿಲ್ಲ. ಸೊ ನಿಮಗೆ ಡೌಟ್ಸ್ ಹೆಚ್ಚೇ ಆಗುವಂಥದ್ದು. ಸೊ ಯಾವಾಗಲೂ ಹೇಳಿದ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಸಣ್ಣ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಇನ್ನು ದಿನನಿತ್ಯ ಗೃಹಲಕ್ಷ್ಮಿ 24ನೇ ಕಂತು ಜಮಾ ಆಗ್ತಾ ಇದೆ. ಇವತ್ತು 40% ಜನರಿಗೆ ಜಮಾ ಆಗಿದೆ. ಸುಮಾರು ಡಿಸೆಂಬರ್ 22ನೇ ತಾರೀಕಿನಿಂದ ಜಮಾ ಶುರುವಾಗಿತ್ತು. ಇವತ್ತು ಡಿಸೆಂಬರ್ 25. ಇಲ್ಲಿಂದ 3-4 ದಿನದಲ್ಲಿ 40% ಜನರಿಗೆ ಜಮಾ ಆಗಿದೆ. ಇನ್ನು 8ರಿಂದ 10 ದಿನದ ಒಳಗೆ ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಯಾವ್ಯಾವ ಜಿಲ್ಲೆಗೆ ಜಮಾ ಶುರುವಾಗಿದೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ಮಂಡ್ಯ ಜಿಲ್ಲೆಗೆ ಜಮಾ ಆಗಿದೆ, ಯಾದಗಿರಿ ಜಿಲ್ಲೆಗೆ ಕೂಡ ಜಮಾ ಆಗಿದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಶುರುವಾಗಿದೆ. ಇನ್ನು ಚಿತ್ರದುರ್ಗ ಅದಾಯ್ತಲ್ಲ, ತುಮಕೂರು, ದಕ್ಷಿಣ ಬೆಂಗಳೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ ಮತ್ತು ರಾಮನಗರ, ಶಿವಮೊಗ್ಗ, ತುಮಕೂರು, ಉತ್ತರ ಕನ್ನಡ ಜಿಲ್ಲೆ, ಹೀಗೆ ಸಾಕಷ್ಟು ಜಿಲ್ಲೆಗೆ ಜಮಾ ಆಗ್ತಾ ಉಂಟು. ಅಂದರೆ ನಾನು ಇವಾಗ ಯಾವುದೆಲ್ಲ ಜಿಲ್ಲೆ ಹೇಳಿದೆ ಆ ಜಿಲ್ಲೆಗೆ ಮಾತ್ರ ಅಲ್ಲ, ಎಲ್ಲ ಸಾಧಾರಣ ನಮಗೆ ಒಂದು 40% ಜನ ಅಂತ ಹೇಳಿದರೆ ನಮಗೆ 1,25,00,000ದಲ್ಲಿ ನಮಗೆ 40% ಜನರಿಗೆ ಕೂಡ ಜಮಾ ಆಗಿದೆ. ಉಳಿದ ಜಿಲ್ಲೆ ಅಂತ ಹೇಳಿದರೆ ಕೆಲವೊಂದು ಜಿಲ್ಲೆ ಅಂದರೆ ಕೊಪ್ಪಳ, ಹಾಸನ, ಕೊಡಗು, ಹೀಗೆ ಇಂಥ ಜಿಲ್ಲೆಗಳಿಗೆಲ್ಲ ಬಾಕಿ ಇದೆ. ಇನ್ನು ಉಡುಪಿ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆಲ್ಲ ಜಮಾ ಶುರುವಾಗಿದೆ. ಅಂದರೆ ಎಲ್ರಿಗೂ ಒಟ್ಟಿಗೆ ಬರುತ್ತಿಲ್ಲ, ಆದರೆ ಸ್ವಲ್ಪ ಜನರಿಗೆ ಎಲ್ಲ ಕಡೆನೂ ಕೂಡ ಜಮಾ ಶುರುವಾಗಿದೆ. ಇನ್ನು 60% ಜನರಿಗೆ ಬಾಕಿ ಇದೆ. ಇದು ಗೃಹಲಕ್ಷ್ಮಿ 24ನೇ ಕಂತಿನ ಅಪ್ಡೇಟ್ಸ್ ಇಷ್ಟೇ ಇರುವಂಥದ್ದು. ಇನ್ನೂ 4,000 ಪೆಂಡಿಂಗ್ ಇರುವಂತಹ, ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಅಂತ ಹೇಳಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಭಾರಿ ಸದ್ದು ಮಾಡಿತ್ತು. ಸೊ ಅದು ನಿಜವಾಗ್ಲೂ ಬಿಡುಗಡೆ ಆಗುತ್ತಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಖಂಡಿತವಾಗಿಯೂ ಬಿಡುಗಡೆ ಆಗುತ್ತೆ. ಯಾಕೆಂದರೆ ಸ್ವತಃ ಸಿದ್ದರಾಮಯ್ಯ ಸರ್ ಅವರು ಮಾಧ್ಯಮದಲ್ಲಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ಪರಿಶೀಲಿಸ್ತೇನೆ, ಫೆಬ್ರವರಿ ಮತ್ತು ಮಾರ್ಚದ್ದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ, ಆ ಹಣವನ್ನು ನಾವು ತಗೊಳ್ಳಿಕ್ಕೆ ಆಗುವುದಿಲ್ಲ, ಬಿಡುಗಡೆ ಮಾಡಿಯೇ ಮಾಡ್ತೇವೆ, ಅದನ್ನು ನಾನು ಪರಿಶೀಲಿಸ್ತಾ ಇದ್ದೇನೆ ಅಂತ ಕೂಡ ಅವರು ಮೀಡಿಯಾದಲ್ಲಿ ಹೇಳಿದರು. ಅದೇ ರೀತಿ ಸದನದಲ್ಲಿ ಕೂಡ ಹೇಳಿದರು, ಹಣನೇ ಬಿಡುಗಡೆ ಆಗಿಲ್ಲ, ಅದನ್ನು ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿರುವಂಥದ್ದು ಮುಖ್ಯಮಂತ್ರಿಗಳು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ, ಫೆಬ್ರವರಿ ಮತ್ತು ಮಾರ್ಚದ್ದು ಬಿಡುಗಡೆ ಮಾಡಿಲ್ಲ, ಖಂಡಿತವಾಗಿಯೂ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಯಾವಾಗ ಅಂತ ಹೇಳಿ ಅವರು ಪರ್ಟಿಕ್ಯುಲರ್ ಆಗಿ ಯಾವುದೇ ಡೇಟನ್ನು ಮೆನ್ಷನ್ ಮಾಡಿಲ್ಲ. ಯಾಕೆಂತ ಹೇಳಿದರೆ ಅದೀಗ ಆಲ್ರೆಡಿ 24ನೇ ಕಂತು ಬಿಡುಗಡೆ ಆಗ್ತಾ ಉಂಟು. ಅದಕ್ಕೇನೆ ತುಂಬ ಹಣ ಅದನ್ನು ಮೀಸಲಿರಿಸಿ ಬೇಕಾಗ್ತದೆ. ಅಂದರೆ ಈಗ 2 ತಿಂಗಳದ್ದು ಒಟ್ಟಿಗೆ ಹಾಕಬೇಕಾದ್ರೆ ತುಂಬ ಹಣ ಬೇಕಾಗ್ತದೆ. 1,25,00,000 ಅಂತ ಹೇಳಿದರೆ ತುಂಬ ಹಣ ಕೂಡ ಬೇಕಾಗುತ್ತೆ. ಆದ ಕಾರಣ 10-15 ದಿವಸದಲ್ಲಿ ಬಿಡುಗಡೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ 1 ತಿಂಗಳು ತಗೊಳ್ಬಹುದು. ಇಲ್ಲ ಅಂತ ಹೇಳಿದರೆ ಯಾವಾಗ ಹಣ ಅವರು ಅಂದರೆ 4,000 ಒಟ್ಟಿಗೆ ಬರುತ್ತಂತ ಹೇಳಿ ಅಲ್ಲ, ಅವರು ನಿಜವಾಗ್ಲಿಯೂ ಅವರು ಮಂತ್ ವೈಸಲ್ಲಿ ಹಾಕಿರುವಂಥದ್ದಲ್ಲ. ನಾವು ಗೃಹಲಕ್ಷ್ಮಿ ಸ್ಟಾರ್ಟ್ ಆದಾಗಿನಿಂದ ನೋಡ್ತಾ ಇದ್ದೇವೆ, ಅವರು ಕಂತಿನ ಬಗ್ಗೆನೇ ಹೇಳ್ತಾ ಇರುವಂಥದ್ದು. 1ನೇ ಕಂತು, 2ನೇ ಕಂತು, ಹಾಗೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇರುವಂಥದ್ದು. ಆದರೆ ಸದನದಲ್ಲಿ ಭಾರಿ ಗಲಾಟೆ ಮಾಡಿರುವ ಕಾರಣ ಅವರು ಮಂತನ್ನು ಪರಿಶೀಲಿಸಿದಾಗ ಫೆಬ್ರವರಿ ಮಾರ್ಚದ್ದು ಅಮೌಂಟನ್ನು ಹಾಕಿರಲಿಲ್ಲ. ಸೊ ಅವರದ್ದು ಏನೂ ತಪ್ಪು ಇಲ್ಲ. ಯಾಕೆಂತ ಹೇಳಿದರೆ ಅವರು ಕಂತು ವೈಸು ಹೋಗುವಂಥದ್ದು. ಈಗ 5 ವರ್ಷ ಅವರು ಇರಬೇಕಾದ್ರೆ ಅವರು ಆ ಕಂತನ್ನು ಕಂಪ್ಲೀಟ್ ಮಾಡಿಯೇ ಮಾಡ್ತಾರೆ. ಯಾಕೆಂತ ಹೇಳಿದರೆ ಅವರು ಈಗ ಒಂದು 5 ವರ್ಷ ಅಂತ ಹೇಳುವಾಗ ಈಗ 2 ವರ್ಷ ಆಲ್ರೆಡಿ ಕಳೆದೋಯ್ತು. ಅದು ಯಾವಾಗ ಗೃಹಲಕ್ಷ್ಮಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಂದ ಅವರು ಕಂತಿನ ವೈಸ್ ಬಂದರೆ ಎಲ್ಲ ತಿಂಗಳು ಕೂಡ ಹಣ ಬರುವಂತಹ ಸಾಧ್ಯತೆ ಇದೆ. ಅದು ಈಗ ಫೆಬ್ರವರಿ ಮಾರ್ಚ್ ಯಾಕೆ ಬಿಟ್ಟೋಗಿದೆ ಅಂತ ಹೇಳಿದರೆ ಅವರು ಮಂತ್ ವೈಸ್ ಮಾಡಿರೋದು ಸಹ ಅಲ್ಲ. ಅದು ಒಂದು ವೇಳೆ ಹಾಗೆ ಮಿಸ್ ಆಗಿ ಹೋಗಿದ್ರು ಕೂಡ ಅವರು ಕೊನೆಯಲ್ಲಿ ಅವರದ್ದು ಕಂತಿನ ಲೆಕ್ಕ ಮಾಡಿದಾಗ ಅವರಿಗೆ ಅದು ಅನುಭವಕ್ಕೆ ಕೂಡ ಬರ್ತಿರ್ತಿತ್ತು.
ಖಂಡಿತವಾಗಿಯೂ ಹಣ ಹಾಕ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಅವರು ಪಂಚ ಗ್ಯಾರಂಟಿಯನ್ನ ತಂದಾಗ ಅವರು ಎಲ್ಲವನ್ನು ಕೂಡ ನಡೆಸ್ತಾ ಹೋಗ್ತಾ ಇದ್ದಾರೆ. ಆಗ ಗೃಹಲಕ್ಷ್ಮಿ 4,000ವರೆಗೇನು ಕಡಿಮೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಶಕ್ತಿ ಯೋಜನೆ ಸಾಕಷ್ಟು ಮಹಿಳೆಯರು ಬಸ್ ಯೂಸ್ ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಜನರಿಗೆ ಅದು ಯೂಸ್ ಆಗಿರುವಂತದ್ದೇ. ಅದೇ ರೀತಿ ಗೃಹ ಜ್ಯೋತಿ ಕೂಡ ಹಾಗೆ ತುಂಬಾ ಜನರಿಗೆ ಯೂಸ್ ಆಗಿದೆ. ಈಗ ಪರ್ಸನಲ್ ಅಲ್ಲಿ ಹೇಳ್ಬೇಕಾದ್ರೆ ನಮಗೂ ಕೂಡ ಅದು ಯೂಸ್ ಆಗಿದೆ. ಅಂದ್ರೆ ಇಷ್ಟರವರೆಗೆ ಬಂದಂತಹ ಯಾವುದೇ ಪಕ್ಷದವರು ಈ ತರ ಯಾವುದೇ ರೀತಿ ಪಂಚ ಗ್ಯಾರಂಟಿ ಯೋಜನೆ ಆಗಿರ್ಲಿ ಅಥವಾ ಸಾಮಾನ್ಯ ಜನರಿಗೆ ಯೂಸ್ ಆಗುವಂತಹ ಯಾವುದೇ ಯೋಜನೆಯನ್ನು ತಂದಿರಲಿಲ್ಲ. ಎಷ್ಟೋ ವಿದ್ಯಾವಂತರಿದ್ದಾರೆ, ಆದರೂ ಕೂಡ ಯಾವುದೇ ಕೆಲಸ ಇಲ್ಲದೆ ಅದರ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಬೆಲೆ ಇಲ್ಲದಾಗಿದೆ. ಅದೇ ರೀತಿ ಅವರು ಇನ್ನೂ ಕೂಡ ಗೌರ್ಮೆಂಟ್ ಸರ್ಕಾರ ಬಂದು ಇದನ್ನು ಕೂಡ ಪರಿಶೀಲಿಸಿ ಎಲ್ರಿಗೂ ವಿದ್ಯಾವಂತರು ಏನಿದ್ದಾರೆ ಅವರು ಕಲ್ತಿರುವಂತಹ ಶಿಕ್ಷಣಕ್ಕೆ ಅನುಗುಣವಾಗಿ ಅವರಿಗೆ ಕೂಡ ಸರ್ಕಾರಿ ಕೆಲಸ ಸಿಗುವಂತಹ ಯಾವುದೇ ಯೋಜನೆಯನ್ನ ಮುಂದಿನ ವರ್ಷಗಳಲ್ಲಿ ತರಬೇಕು ಅಂತ ಹೇಳಿ ಕೂಡ ನಾವು ಕೇಳಿಕೊಳ್ಳುತ್ತಾ ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಇರುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇ ಲೇಟೆಸ್ಟ್ ಅಪ್ಡೇಟ್ಸ್ ಇದೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಈ ಚಾನೆಲಲ್ಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಇದನ್ನು ಶೇರ್ ಮಾಡಿ ಆದಷ್ಟು. ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.